ಇಸ್ಪೀಟಲೆಗಳು ಬೀಳುತ್ತಲ್ಲ ಆ ಥರ ಬಿಹಾರದಲ್ಲಿ ಬ್ರಿಡ್ಜ್ಗಳು ಬೀಳ್ತಾ ಇದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರುವಂಥ ಬಿಹಾರದ ಅರಾರಿಯಾ ಜಿಲ್ಲೆಯ ಪರಾರಿಯಾ ಗ್ರಾಮದ ಬಕರಾ ನದಿಗೆ 12 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಇನ್ನಷ್ಟೇ ಉದ್ಘಾಟನೆಯಾಗಬೇಕಿದ್ದ ಸೇತುವೆ ಕುಸಿದು ಬಿತ್ತು ನೋಡಿ ಬಿತ್ತು. ಅದಾದ ಬಳಿಕ 15 ದಿನಗಳಲ್ಲಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ 9 ಸೇತುವೆಗಳು ನಿರ್ಪಾಲಾದವು. ಅಬ್ಬಬ್ಬಾ, ಕೆಲ ಸೇತುವೆಗಳ ನಿರ್ಮಾಣವಾಗಿ 10 ರಿಂದ 15 ವರ್ಷಗಳು ಮಾತ್ರ ಆಗಿದೆ. ಒಂದು ಸೇತುವೆ ನಿರ್ಮಾಣ ಹಂತದಲ್ಲಿದ್ದು ಇನ್ನೂ ಕೆಲವು ಸೇತುವೆಗಳು 25, 30, 50, 80 ವರ್ಷಗಳ ಹಿಂದೆ ನಿರ್ಮಾಣವಾಗಿವೆ. ಬ್ರಿಟಿಷರದ್ದು ಯಾವುದಾದ್ರೂ ಬಿದ್ದಿದೆಯಲ್ರಿ ಈ ಥರ ಸೇತುವೆ? ನೋಡ್ರಿ, ಬಿಹಾರದಲ್ಲಿ ಸೇತುವೆಗಳು ಕುಸಿಯುವುದು ಒಂಥರ ಕಾಮನ್ ಆಗಿಬಿಟ್ಟಿದೆ. ಕೋಸಿ ನದಿಗೆ ನಿರ್ಮಿಸಲಾಗ್ತಾ ಇದ್ದಂತಹ ಸೇತುವೆಯು ಈ ವರ್ಷದ ಮಾರ್ಚ್ 22ರಂದು ಕುಸಿದು ಒಬ್ಬರು ಮೃತಪಟ್ಟು ಹಲವರು ಸಿಲುಕೊಂಡಿದ್ರು. ಆದರೆ ಸರಣಿ ರೂಪದಲ್ಲಿ ಸೇತುವೆಗಳು ಕುಸಿದಿರುವುದು ಇದೇ ಮೊದಲು. ಯಾವಾಗ ನೋಡಿ ಸೇತುವೆ ಕುಸಿದು ಬೀಳೋದು, ಈ ಇಸ್ಪಿಟಲ್ ಹಿಂಗೆ ಕಟ್ಟಿದ್ರೆ ಬೀಳುತ್ತಲ್ಲ ಹಾಗೆ ನೋಡಿ. ಹೇಳ್ತಾ ಹೋಗ್ತೀನಿ ನೋಡಿ. ಜೂನ್ 18 ಪರಾರಿಯಾ ಸೇತುವೆ, ಇದಕ್ಕೆ ವೆಚ್ಚವಾಗಿದ್ದು 971 ಕೋಟಿ. ಹೊಸ ಸಂಸತ್ ಭವನ ನಿರ್ಮಾಣವಾಗಿದ್ದು 971 ಕೋಟಿಯಲ್ಲಿ ಈ ಸೇತುವೆಗೆ 1716 ಕೋಟಿ ಖರ್ಚಾಗಿದೆ. ಬಾಗಲ್ಪುರದಿಂದ ಆಗವಾನಿ ಮಧ್ಯ ಸೇತುವೆ ನಿರ್ಮಾಣ, ಬ್ರಿಡ್ಜ್ ನಿರ್ಮಾಣಕ್ಕೆ RJD JDU ಸರ್ಕಾರ ಅನುಮತಿ ಕೊಟ್ಟಿದ್ದು ಬಿದ್ದಿದೆ. ಜೂನ್ 22 4 ದಿವಸದಲ್ಲಿ ಸಿವಾನ್ ಜಿಲ್ಲೆಯ ಬ್ರಿಡ್ಜ್, ಗಂಡಕಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆ. ಈ ಸೇತುವೆ 40 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಈ ಸೇತುವೆ 82-83 ಅವಧಿಯಲ್ಲಿ ನಿರ್ಮಾಣವಾಗಿತ್ತು. ಈ ಸೇತುವೆ ನಿರ್ಮಿಸಿದಾಗ ಕಾಂಗ್ರೆಸ್ ಸರ್ಕಾರವಿತ್ತು, ಆದರೆ ಸೇತುವೆ ಬಿದ್ದಿದೆ. ಅವರು ಕಳ್ಳರು, ಇವರು ಕಳ್ಳರು. ಜೂನ್ 23 ಪೂರ್ವ ಚಂಪಾರಣ್ ಸೇತುವೆ, ಪೂರ್ವ ಚಂಪಾರಣ್ನ ನಿರ್ಮಾಣ ಹಂತದಲ್ಲಿದೆ ಸೇತುವೆ. ಬ್ರಿಡ್ಜ್ ನಿರ್ಮಾಣಕ್ಕೆ RJD JDU ಸರ್ಕಾರದ ಅನುಮತಿ. ಕಳಪೆ ವಸ್ತುಗಳನ್ನು ಬಳಸಿ ಸೇತುವೆ ನಿರ್ಮಿಸಲಾಗಿತ್ತು, ಬಿದ್ದೋಗಿದೆ. ಇನ್ನು ಉದ್ಘಾಟನೆ ಆಗಿಲ್ಲ. ಜೂನ್ 25 ಮಧುಬನಿ ಸೇತುವೆ, ಇದು 75 ಮೀಟರ್ ಉದ್ದದ ಸೇತುವೆ. 2021ರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅನುಮತಿ 3 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಅನುಮತಿ ಕೊಟ್ಟಿದ್ದರು. ಸೇತುವೆಯ ಒಂದು ಪಿಲ್ಲರ್ ಕೊಚ್ಚಿ ಹೋಗಿತ್ತು. ಈ ಸೇತುವೆ ನಿರ್ಮಿಸುವಾಗ BJP JDU ಅಧಿಕಾರದಲ್ಲಿತ್ತು, ಬಿದ್ದೋಗಿದೆ. ಜೂನ್ 27 ಕಿಶನ್ಗಂಜ್ ಸೇತುವೆ, 13 ವರ್ಷದ ಹಿಂದೆ ನಿರ್ಮಿಸಲಾಗಿದ್ದ ಸೇತುವೆ. 2011ರಲ್ಲಿ ಬಹದ್ದೂರ್ಗಂಜ್ ಮತ್ತು ದಿಗಲ್ಪಂಕ್ ಮಧ್ಯೆ ಬ್ರಿಡ್ಜ್ ನಿರ್ಮಾಣ. ಈ ಸೇತುವೆ ನಿರ್ಮಿಸುವಾಗ BJP JDU ಸರ್ಕಾರ ಇತ್ತು. ಜುಲೈ 3 ಸರಣ್ ಸಿವಾನ್ನಲ್ಲಿ 3 ಸೇತುವೆ. ಸರಣ್ ಸಿವಾನ್ ಜನರ ಸ್ಥಿತಿ ನಿತೀಶ್ ಕುಮಾರ್ ಅವರಿಗೆ ಪ್ರೀತಿ. ಒಂದೇ ಒಂದು ವಾರದಲ್ಲಿ 6 ಬ್ರಿಡ್ಜು ಕುಸಿದು ಬಿತ್ತು. ಕೇವಲ 18 ದಿನಗಳಲ್ಲಿ ಬರೋಬ್ಬರಿ 13 ಸೇತುವೆ ಕುಸಿತ. ಅದಕ್ಕೆ ಹೇಳೋದು ಬಿಹಾರ ಅಂತೇಳಿ. ನಮ್ಮ ಕರ್ನಾಟಕ ಎಷ್ಟು ಅದ್ಭುತ. ಇನ್ನು ಜುಲೈ 4 ಗಂಡಕಿ ನದಿಗೆ ಕಟ್ಟಿದ ಸೇತುವೆ, ಸರಾನ್ ಜಿಲ್ಲೆಯ ಗಂಡಕಿ ನದಿಗೆ ಕಟ್ಟಿದ ಸೇತುವೆ. ಈ ಸೇತುವೆ ಕೇವಲ 15 ವರ್ಷ ಇತ್ತು, ಬಿದ್ದೋಗಿದೆ. ಎಷ್ಟೊಂದು ಸೇತುವೆಗಳು ಬೀಳ್ತಾ ಇದೆ ಏನ್ರಿ. ಆ ಬ್ರಿಟಿಷರು ಕೊಳ್ಳೆ ಹೊಡೆದ್ರು ನಮ್ಮನ್ನು, ನಿಜ. ಕೊಳ್ಳೆ ಹೊಡೆಯೋಕ್ಕಾಗಿ ಕೆಲವನ್ನೆಲ್ಲ ಕಟ್ಟಿದ್ರು, ರೈಲ್ವೆ ಎಲ್ಲ ಮಾಡಿದ್ರು ಮತ್ತೊಂದು. ಆದರೆ ಸೇತುವೆನಷ್ಟು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ. ಇದು ಹಂಗೆ ಆಗೋಯ್ತಲ್ಲ. ಒಂದು ಕತೆ ಇತ್ತಲ್ಲ, ನಾನು ಯಾವುದರಲ್ಲಿ ದುಡ್ಡು ಹೊಡೆದೆ ಅಂತ ಒಂದು ಕಾಮಿಡಿ ಇದೆಯಲ್ಲ. ಅಮೆರಿಕಾದಲ್ಲಿ ಒಬ್ಬ ಅಧ್ಯಕ್ಷ ಬರ್ತಾನೆ, ಅವನು ಕೇಳ್ತಾನಂತೆ ಯಾವ ದುಡ್ಡು ಹೊಡೆದ್ರಿ. ಅಲ್ಲೊಂದು ಏನು ಮನೆ ಕಟ್ಟಿದ್ದೆ, ಆದರೆ ಸಣ್ಣ ಮನೆ ಕಟ್ಟಿದ್ದೆ. ಮತ್ತು ಇಲ್ಲಿ ಯಾವೊಂದು ಸೇತುವೆ ನಿರ್ಮಾಣ ಮಾಡಿದ್ದೆ ನಾನು. ಎಲ್ಲಿ ಸೇತುವೆ ಕಾಣ್ತಾ ಇಲ್ಲ, ಅದರಲ್ಲಿ ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ. ಅದೊಂದು ಕಾಮಿಡಿ ಇದೆ. ಆ ಥರ ನನಗೆ ಸರಿಯಾಗಿ ಹೇಳಲಿಕ್ಕೆ ಬರಲಿಲ್ಲ. ಎಲ್ಲ ಸೇತುವೆಗಳು ಕುಸಿತಾರೆ. ಈ ರೀತಿ ಆಗಬಾರ್ದು. ನಾವು ಯಾರನ್ನು ಆಯ್ಕೆ ಮಾಡ್ತೀವಿ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಪಾರ್ಟಿ ಮತ್ತೊಂದು ಬಿಟ್ಟು ದೇಶ ಮೊದಲು ಅಂತ ಆದಾಗ ಸರಿಯಾದವನು ಆಯ್ಕೆ ಆಗ್ತಾನೆ.